ತಾಂತ್ರಿಕ ಇಳಿಲ್ಲ ಯೂಸ್ ಮಾಡ್ತಾರೆ. ಈಗ ಹಿಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಟ್ಟರು ನಮ್ಮ CM ಅವರಿಗೆ. ಇಟ್ಸ್ ಆಲ್ ಇದು ಇಟ್ ಇಸ್ ಲೀಗಲಿ ಇದೆಲ್ಲ ಹೋಗ್ಲಿ ಕೋರ್ಟಿಗೆ ಹೇಳ್ಬೇಡ ಅಂತಿದ್ದಾರೆ. ಬಹಳ ಸ್ಪಷ್ಟವಾಗಿ ನಾಗೇಂದ್ರ ಅವರು ಏನು ಹೇಳ್ತಾರೆ, ದರ್ ಇಸ್ ಅ ಪ್ರಾವಿಷನ್, ಆ ಪ್ರಾವಿಷನ್ ಅಂಡರ್ನಲ್ಲಿ ನಾನು ಮಾಡಿದ್ದೀನಿ ಅಂತ ಕೋರ್ಟಲ್ಲಿ ಉತ್ತರ ಕೊಟ್ಟಿದ್ದಾರೆ. ಬಿಡದಿ ಬಗ್ಗೆ ಹೋರಾಟ ನಡೆದಿದೆ ಅದು ಸರ್ಕಾರದಲ್ಲಿ ನೋಡಿ, ಬಿಡದಿ ಹೋರಾಟ ಅಥವಾ ರೈತರ ಹೋರಾಟ ಅಲ್ಲ ಅದು JDS ಮತ್ತೆ ಅಸ್ತಿತ್ವ ಪಡ್ಕೋಬಾರ್ದು ಅನ್ನೋದು ಹೋರಾಟ, ಅಸ್ತಿತ್ವದ ಹೋರಾಟ ಅದು ಬಿಟ್ಟರೆ ಬೇರೆದೇನಿಲ್ಲ ಸರ್. ಈಗ ಇದು ಬಿಡದಿ ಕಾನ್ಸೆಪ್ಷಲೈಸ್ ಯಾರು ಮಾಡಿದ್ದು? JDS ಕುಮಾರಸ್ವಾಮಿ ಅವರೇ. ಯಾರಿಗೆ ಅವ್ರ ಮುಖ್ಯಮಂತ್ರಿಗಳಿದ್ದಾಗೆಲ್ಲ ನೋಟಿಫೈ ಮಾಡಿದ್ದು ಅವರೇ. ಮತ್ತು ಇವಾಗೇನು ಹೋರಾಟ? ಆಮೇಲೆ ರೈತರು ಕಾಂಪನ್ಸೇಷನ್ ತಗೋತಾ ಇದ್ದಾರಲ್ಲ. ಆಮೇಲೆ ನಾನು ಹೇಳೋದು ಬಿಟ್ಬಿಡಿ, ನಾನು ಆಡಳಿತದಲ್ಲಿದ್ದೀನಿ, CM ಅವ್ರ ಪರವಾಗಿ ಮಾತಾಡ್ತೀನಿ ಅಂತ ನೀವು ಹೇಳ್ಬೋದು. ವಿಜೇಂದ್ರ ಅವ್ರ ಮೊನ್ನೆ ಏನು ಹೇಳಿದ್ರು ಶಿಕಾರಿಪುರದಲ್ಲಿ, ಅವರು ಮಧು ಬಂಗಾರಪ್ಪ ಅವ್ರು ಮಾತಾಡೋ ಸಂದರ್ಭದಲ್ಲಿ ಮೈಕ್ಗಳು ಆನ್ ಇದೆ ಅಂತ ಮರ್ತೋಗ್ಬಿಟ್ಟು ಏನು ಹೇಳಿದ್ರು, ಇದು ವೀಕ್ ಆಗ್ತಾ ಇದೆ, ರೈತರೆಲ್ಲ ಕಾಂಪನ್ಸೇಷನ್ ತಗೋತಾ ಇದ್ದಾರೆ, ಇದು ಇಶ್ಯೂನೇ ಅಲ್ಲ ಅಂತ BJP ಅವರು ಹೇಳ್ತಾ ಇದ್ದಾರೆ. ಮತ್ತು ವಿಜೇಂದ್ರ ಅವರಿಗೆ ಮತ್ತು BJP ಅವರಿಗೆ ಇಷ್ಟು ಇದು ಇಶ್ಯೂ ಭಾಳ ಚೆನ್ನಾಗಿದೆ, ರೈತರ ಪರವಾಗಿದ್ದಾರೆ ಅಂದರೆ ಹೋಗ್ಬೇಕಾಗಿತ್ತಲ್ಲ ವಿಜೇಂದ್ರ ಅವ್ರು. ನಿನ್ನೆ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಏನು ಹೇಳ್ಬೇಕಂತೀರಿ ಈ ವಿಷಯ? ನಾವೇನಕ್ಕೆ ಕೇಳಬೇಕು? ಎಲ್ಲಾದರೂ ಅವ್ರು ನೋಡಿ ಕೇಂದ್ರ ಸಚಿವರಿದ್ದಾರೆ, ಮೋದಿ ಅವ್ರ ಜೊತೆ ಕುತ್ಕೊಳ್ಳೋರು, ನಾವೇನು ಹೇಳೋಕ್ಕಾಗ್ತದೆ? ನಾವು ರೈತರ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗಿದ್ದೀವಿ. ಜನರು ಏನು ಹೇಳ್ತಾರೆ ಅದನ್ನ ನಾವು ಮಾಡ್ತೀವಿ. ನಾವು ಮನ್ ಕಿ ಬಾತ್ ಕೇಳೋರು, ಮನ್ ಕಿ ಬಾತ್. ಥ್ಯಾಂಕ್ ಯು. ಸರಿ, ಸಚಿವ ಆಕಾಂಕ್ಷಿಗಳು ಸ್ಪಂದನೆ ಮತ್ತೇನೋ ಬದಲಾವಣೆಗಳು ಇದ್ದಾವ ನೋಡಿ, ಕರಾರ್ಗಟ್ಟಿ ಕ್ಯಾಬಿನೆಟ್ ಇಸ್ ದ ಚೀಫ್ ಮಿನಿಸ್ಟರ್ಸ್ ಕರಾರ್ಗಟ್ಟಿ. ಈಗ ನಾನು ಹೇಳಿದಂಗೆ ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಸಾಮಾಜಿಕ ನ್ಯಾಯ ಕೊಡಿಸೋದು 135 ಜನ ಇದ್ದಾಗ ಭಾಳ ಕಷ್ಟದ ಕೆಲಸ. ಆದರೂ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ವರಿಷ್ಠರು ಮಾಡಿದ್ದಾರೆ. ಅದನ್ನು ಎಳೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಹೈಕಮಾಂಡ್ನವರು ಹೇಳಿದ್ದಾರೆ. ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಅವಕಾಶ ಸಿಗ್ತದೆ. ಈಗ ಹಿಂದೆ ಕೆಲವರಿಗೆ ಅವಕಾಶ ಸಿಕ್ಕಿದೆ, ಇವಾಗ ಕೆಲವರಿಗೆ ಅವಕಾಶ ಸಿಕ್ಕಿದೆ, ನಮ್ಮಂಥವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ. ಆದರೆ ನಾಳೆ ಪಾರ್ಟಿ ಇಲ್ಲಪ್ಪ ಪ್ರಿಯಾಂಕ ಹೋಗಿ ಪಕ್ಷದ ಕೆಲಸ ಮಾಡಬೇಕು, ಬೀದರ್ನಲ್ಲಿ ದುಡಿಬೇಕು, ಕಲಬುರಗಿನಲ್ಲಿ ದುಡಿಬೇಕು, ಯಾದಗಿರಿನಲ್ಲಿ ದುಡಿಬೇಕು, ಹೋಗಿ ಮಂಗಳೂರಿನಲ್ಲಿ ದುಡಿಬೇಕು, ಮಾಡಲೇಬೇಕು. ಎಲ್ಲರೂ ಕೂಡ ಪಾರ್ಟಿ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆ. ಬಟ್ ನಾವು ಹೇಳಿದಾಗೆ 135-140 ಜನ ಬಂದಾಗ ಪ್ರಾದೇಶಿಕ ನ್ಯಾಯ ಅಥವಾ ನಿಮ್ಮ ಸಾಮಾಜಿಕ ನ್ಯಾಯ ಕೊಡಿಸೋದು ಕಷ್ಟ ಆಗುತ್ತೆ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೇವೆ. ಆಶೀಶ್ ಪರಿವಾರಕ್ಕೆ ಏನಾದರೂ ಸರಿ ಸಂತೋಷ ಮಾಡ್ತಾರೆ ನೋಡಿ, ಅವರು ನೇರವಾಗಿ ಹೈಕಮಾಂಡ್ ಅವ್ರ ಜೊತೆ ಟಚ್ನಲ್ಲಿದ್ದಾರೆ. ನಾನು ಅವಶ್ಯಕತೆ ಇಲ್ಲ ಅವರಿಗೆ. ಈಗ ಬಾಬರ್ ಜೊತೆ ನೇರವಾಗಿ ಇದ್ದೀವಿ, ಕಲಬುರಗಿ MP ಅವ್ರ ಜೊತೆ ಮತ್ತೆ ಮಾನ್ಯ ಖರ್ಗೆ ಸಾಹೇಬ್ ಜೊತೆ ನೇರವಾಗಿ ತುಂಬಾ ಟಚ್ ಇದೆ. ನಮ್ಮಂತವ್ರು ಬೇಕಾಗಿಲ್ಲ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.